ನಮಸ್ಕಾರ. ಹೇಗಿದ್ದೀರಾ ಎಲ್ರು? ಇವತ್ತಿನ ವಿಡಿಯೋದಲ್ಲಿ ನಾನು ಸಿಹಿ ಕುಂಬಳಕಾಯಿ ಅಥವಾ ಸೋರೆಕಾಯಿ ಇದರ ಪಾಯಸವನ್ನ ಮಾಡೋದು ಹೇಗೆ ಅಂತ ತಿಳಿಸ್ತಿದ್ದೀನಿ. ಇದಕ್ಕೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸ್ ಏನಪ್ಪಾ ಅಂದ್ರೆ ಕುಂಬಳಕಾಯಿ, ಬೆಲ್ಲ, ಕಡಲೆಬೇಳೆ, ಕಾಯಿ ತುರಿ, ದ್ರಾಕ್ಷಿ, ಗೋಡಂಬಿ, ಏಲಕ್ಕಿ ಬೀಜ ಹಾಗೆ ತುಪ್ಪ. ಇದನ್ನ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಮೊದಲು ಕುಂಬಳಕಾಯಿನ ಚೆನ್ನಾಗಿ ತೊಳೆದು ಅದ್ರ ಮೇಲಿರುವಂತಹ ಸಿಪ್ಪೆನೆಲ್ಲ ತೆಗಿತಾ ಹೋಗೋಣ. ಈ ಕುಂಬಳಕಾಯಿ ಸೇವನೆಯಿಂದ ನಮ್ಮ ದೇಹಕ್ಕೆ ಅನೇಕ ರೀತಿಯ ಸಹಾಯ ಕೂಡ ಆಗುತ್ತೆ. ಇದು ಡಯಟ್ರಿ ಫೈಬರ್ ಇರೋದ್ರಿಂದ ಹೊಟ್ಟೆ ಸಂಬಂಧಿತ ಕಾಯಿಲೆಗಳಿಂದ ಮುಕ್ತಿಯನ್ನ ಕೊಡುತ್ತೆ. ಆಸಿಡಿಟಿ, ಹೊಟ್ಟೆ ಉರಿಯನ್ನ ದೂರ ಮಾಡುತ್ತೆ. ವಿಟಮಿನ್ ಸಿ ಇನ್ಸುಲಿನ್ಗೆ ಸಮ ಆಗಿದೆ. ಯಾಕೆ ಅಂದ್ರೆ ಇದು ವಿಟಮಿನ್ ಸಿ ಹೆಚ್ಚಾಗಿ ಇದೆ ಇದರಲ್ಲಿ. ಹೀಗೆ ನಾವು ಕುಂಬಳಕಾಯಿಯನ್ನ ಪೀಸ್ ಮಾಡಿಕೊಂಡು ಅದರ ಒಳಗಿರುವಂತಹ ತಿರುಳನ್ನ ಕೂಡ ತೆಗಿಯೋಣ. ಹಾಗೆ ಮೇಲಿರುವಂತಹ ಸಿಪ್ಪೆಯನ್ನ ಕೂಡ ತೆಗಿಬೇಕು. ಈ ಬೀಜವನ್ನ ಎಸೆಯೋದು ಬೇಡ. ಇದನ್ನ ನೆರಳಲ್ಲೇ ಒಣಗಿಸಿ ಹೆಂಚಿನ ಮೇಲೆ ಹಾಕಿ ಹುರ್ಕೊಟ್ರೆ ತುಂಬಾ ಚೆನ್ನಾಗಿ ತಿನ್ನಕ್ಕೂ ಚೆನ್ನಾಗಿರುತ್ತೆ. ಅದರಿಂದ ಅನುಕೂಲತೆಗಳು ಕೂಡ ತುಂಬಾನೇ ಇದೆ. ನಮ್ಮ ದೇಹದಲ್ಲಿ ಜಾಸ್ತಿ ಆಗಿರುವಂತಹ ಶುಗರನ್ನ ಕಡಿಮೆ ಮಾಡುತ್ತೆ. ಹಾಗೆ ಡಯಾಬಿಟಿಸ್ ರೋಗಿಗಳು ವಾರಕ್ಕೆ 2 ಬಾರಿ ಈ ಕುಂಬಳಕಾಯಿಯನ್ನ ಆರಾಮಾಗಿ ಸೇವಿಸ್ಬೋದು. ಈ ಕುಂಬಳಕಾಯಿಯಲ್ಲಿ ಆಂಟಿ ಆಕ್ಸಿಡೆಂಟ್ ಅಂಶ ಹೆಚ್ಚಾಗಿರೋದ್ರಿಂದ ಕ್ಯಾನ್ಸರ್ ಸೆಲ್ಸ್ ಹೆಚ್ಚೋದನ್ನ ತಡೆಯುತ್ತೆ. ಹಾಗೆ ಕ್ಯಾನ್ಸರ್ ಬರ್ದಂಗೆ ತಡೆಗಟ್ಟುತ್ತೆ. ನಮಗೆ ಎಲ್ಲರಿಗೂ ಮುಖ್ಯವಾಗಿ ಕಾಡುವಂತಹ ಒತ್ತಡ, ನಿದ್ರಾಹೀನತೆ, ಕೋಪ, ಖಿನ್ನತೆ ಎಲ್ಲ ರೀತಿಯ ಮಾನಸಿಕ ಸಂಬಂಧಿತ ರೋಗಗಳನ್ನ ದೂರ ಮಾಡುತ್ತೆ ಈ ಕುಂಬಳಕಾಯಿ ಸೇವನೆ. ಈಗ ನಾನು ಹೆಚ್ಚಿಟ್ಕೊಂಡಿರೋಂತಹ ಕುಂಬಳಕಾಯಿಯನ್ನ ಹೀಗೆ ಒಂದು ಕುಕ್ಕರ್ಗೆ 3/4 ಲೀಟ್ರಷ್ಟು ನೀರು, ಹಾಗೆ ಕಡಲೆಬೇಳೆ ಮತ್ತೆ ಹೆಚ್ಚಿಟ್ಕೊಂಡಿರುವಂತಹ ಕುಂಬಳಕಾಯಿಯನ್ನ ಸೇರಿಸಿ ನಾನು 3 ವಿಷಲ್ಗಳನ್ನ ಕೂಗಿಸ್ಕೊತಾ ಇದ್ದೀನಿ. ಅದು ಚೆನ್ನಾಗಿ 3 ಅಥವಾ 4 ವಿಷಲ್ ಆಗ್ಲಿ. ಚೆನ್ನಾಗಿ ಮೆತ್ತಗೆ ಬೆಂದಾಗ ಅದನ್ನ ಸ್ಮ್ಯಾಶ್ ಮಾಡೋಕೆ ತುಂಬಾ ಈಸಿ ಆಗುತ್ತೆ. ತಿನ್ನಕ್ಕೂ ಕೂಡ ಹಿತವಾಗಿರುತ್ತೆ. ಮತ್ತೆ ಇದರ ಉಪಯೋಗಗಳು ಏನು ಅಂತ ನೋಡ್ತಾ ಹೋಗೋಣ. ಈ ಕುಂಬಳಕಾಯಿಯಲ್ಲಿ ಕ್ಯಾಲರಿ ಕಡಿಮೆ ಇರುತ್ತೆ, ಫೈಬರು ಜಾಸ್ತಿ ಇರುತ್ತೆ. ಇದನ್ನ ನಾವು ಸೇವಿಸೋದ್ರಿಂದ ನಮಗೆ ಪದೇ ಪದೇ ಹೊಟ್ಟೆ ಹಸಿವಾಗಲ್ಲ. ಯಾಕೆಂದ್ರೆ ಹೊಟ್ಟೆ ತುಂಬಿರೋ ತರ ಫೀಲ್ ಇರುತ್ತೆ. ಹಾಗಾಗಿ ನಾವು ಮತ್ತೆ ಮತ್ತೆ ಏನಾದ್ರು ತಿನ್ಬೇಕು ಅಂತ ಅನ್ಸಲ್ಲ. ಹಾಗಾಗಿ ದೇಹದ ತೂಕವನ್ನ ಆರಾಮಾಗಿ ನಾವು ಕಡಿಮೆ ಮಾಡ್ಕೊಬಹುದು. ಈಗ ನಾನು ಏಲಕ್ಕಿ ಬೀಜವನ್ನ ಸೇರಿಸ್ಕೊಬೇಕು. ಅದನ್ನ ಸಣ್ಣದಾಗಿ ಕುಟ್ಟಿ ಪುಡಿ ಮಾಡ್ಕೊಳ್ಳೋಣ. ಏಲಕ್ಕಿ ಬೀಜ ಈಸಿಯಾಗಿ ಪುಡಿ ಆಗೋಕ್ಕೆ ನಾವು ಅದ್ರ ಜೊತೆ ಸ್ವಲ್ಪ ಸಕ್ಕರೆಯನ್ನ ಹಾಕೊಂಡು ಕುಟ್ಟಿದ್ರೆ ಬೇಗ ಕ್ರಶ್ ಆಗುತ್ತೆ. ಈಗ ವಿಷಲ್ ಹಾಗೆ ಸ್ಟೀಮ್ ಎಲ್ಲ ಹೋಗಿದೆ ನೋಡಿ, ಹೀಗೆ ಬೆಂದಿದೆ. ಇದನ್ನ ನಾವು ಒಂದು ಇದರಿಂದ ಸ್ಮ್ಯಾಶ್ ಮಾಡ್ಕೊಳ್ಳೋಣ. ಫುಲ್ಲು ಅದು ಮಿಕ್ಸ್ ಆಗಬೇಕು. ಕಡಲೆಬೇಳೆ ಎಲ್ಲ ಬೆಂದಿರೋದು, ಕುಂಬಳಕಾಯಿ ಎಲ್ಲ ಒಟ್ಟಿಗೆ ಮಿಕ್ಸ್ ಆಗಲಿ, ಅಲ್ಲಿವರೆಗೂ ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡೋಣ. ಮತ್ತೆ ಈ ಕುಂಬಳಕಾಯಲ್ಲಿ ವಿಟಮಿನ್ ಎ ತುಂಬಾ ಇರೋದ್ರಿಂದ ಕಣ್ಣುಗಳಿಗೆ ಒಳ್ಳೆಯದು. ಕಣ್ಣುರಿ ಅಥವಾ ಕಣ್ಣು ದೃಷ್ಟಿ ಸಮಸ್ಯೆಗಳು ಏನಾದರೂ ಇದ್ರೆ ತಕ್ಕ ಮಟ್ಟಿಗೆ ನಮ್ಮ ಆಹಾರದ ಮುಖಾಂತರ ಇದನ್ನ ನಾವು ತಡೆಗಟ್ಕೊಬಹುದು. ಎಷ್ಟೊಂದು ಬೆನಿಫಿಟ್ಸ್ ಇದೆ ಅಲ್ವಾ ಇದರಿಂದ. ಈಗ ಒಂದು ಪುಟಾಣಿ ಪಾನಲ್ಲಿ ನಾನು ಹಸುವಿನ ತುಪ್ಪವನ್ನು ಒಂದು 2 ಟೇಬಲ್ ಸ್ಪೂನ್ ಹಾಕೊಂಡಿದ್ದೀನಿ. ಈಗ ಅದಕ್ಕೆ ಗೋಡಂಬಿಯನ್ನ ಫ್ರೈ ಮಾಡಿಕೊಂಡೆ. ಈಗ ಕಾಮನ್ ಆಗಿ ಪಾಯಸ ಅಂದ್ರೆ ನಾವು ಗೋಡಂಬಿ, ದ್ರಾಕ್ಷಿ, ಗಸಗಸೆಯನ್ನ ಸೇರಿಸ್ತೀವಿ ಅಲ್ವಾ. ಈಸಿ ರೆಸಿಪಿ ಕೂಡ ಇದು. ಈಗ ದ್ರಾಕ್ಷಿ ಮತ್ತೆ ಗೋಡಂಬಿ ಎರಡನ್ನ ಫ್ರೈ ಮಾಡಿಕೊಂಡು ಸೈಡಿಗೆ ಎತ್ತಿಟ್ಕೊಳ್ಳೋಣ. ಮನೆಯಲ್ಲೇ ಆರಾಮಾಗಿ ಸಿಕ್ಕುತ್ತೆ. ಮತ್ತೆ ಇದನ್ನ ನಾವು ಕುಂಬಳಕಾಯಿನ ವರ್ಷಾನ್ಗಟ್ಲೆ ಪ್ರಿಸರ್ವ್ ಮಾಡಿ ಕೂಡ ಇಡ್ಬೋದು. ವರ್ಷ ಪೂರ್ತಿ ಬೇಕು ಅಂದಾಗ ನಾವು ಈ ತರ ಬಳಸ್ಕೊಬಹುದು. ಈಗ ನಾನು ಸಣ್ಣ ಹುರಿಯಲ್ಲಿ ಕುಕ್ಕರನ್ನ ಅದನ್ನ ಇಟ್ಕೊಂಡು ಅದಕ್ಕೆ ನಾನು ಬೆಲ್ಲದ ಪುಡಿಯನ್ನ ಸೇರಿಸ್ಕೊಂತಾ ಇದ್ದೀನಿ. ಸಕ್ಕರೆ ಬೇಕಾದ್ರೂ ಹಾಕೊಳ್ಳಿ. ಸಕ್ಕರೆ ಸಾಮಾನ್ಯವಾಗಿ ವೈಟ್ ಪಾಯ್ಸನ್ ತಿನ್ನಬಾರ್ದು ಅಂತ ಅನ್ನೋದ್ರಿಂದ ನಾನು ಬೆಲ್ಲವನ್ನ ಜಾಸ್ತಿ ನನ್ನ ಮನೆಯಲ್ಲಿ ಬಳಸ್ತೀನಿ. ಅದು ರೆಡಿ ಪುಡಿನೇ ಸಿಕ್ಕುತ್ತೆ. ಈಗ ಇದಕ್ಕೆ ನಾನು 1 ಬೌಲಷ್ಟು ಕಾಯಿ ತುರಿಯನ್ನ ಸೇರಿಸ್ಕೊಂತಾ ಇದ್ದೀನಿ. ಈಗ ಇನ್ ಕೇಸ್ ನಾನಿಲ್ಲಿ ಡೈರೆಕ್ಟ್ ಆಗಿ ಕಾಯಿ ತುರಿಯನ್ನ ಸೇರಿಸಿದ್ದೀನಿ. ಸ್ವಲ್ಪ ಅಕ್ಕಿ ಕಾಳನ್ನ ಬೆಳಗ್ಗೆನೆ ನೆನೆಸಿಟ್ರೆ ಈಗ ಅದನ್ನ ಅದ್ರ ಜೊತೆಗೆ ತೆಂಗಿನಕಾಯಿ ತುರಿ, ಗಸಗಸೆ, ಏಲಕ್ಕಿ ಬೀಜ, ನೆನೆಸಿರುವಂತಹ ಅಕ್ಕಿ ಕಾಳು ಎಲ್ಲವನ್ನ ಮಿಕ್ಸಿ ಮಾಡ್ಕೊಂಡು ಗ್ರೈಂಡ್ ಮಾಡಿ ಅದನ್ನು ಕೂಡ ಹೀಗೆ ಸೇರಿಸ್ಬೋದು. ಅದು ಟೇಸ್ಟು ಚೆನ್ನಾಗಿರುತ್ತೆ. ಮೊದಲೇ ಫ್ರೈ ಮಾಡಿ ಇಟ್ಕೊಂಡಂತಹ ದ್ರಾಕ್ಷಿ, ಗೋಡಂಬಿ ಮತ್ತೆ ಏಲಕ್ಕಿ ಪುಡಿಯನ್ನ ನಾನು ಸೇರಿಸ್ಕೊಂತಾ ಇದ್ದೀನಿ. ತಳ ಹಿಡಿಯೋ ಚಾನ್ಸ್ ಇರುತ್ತೆ. ಹಾಗಾಗಿ
ಕೈ ಆಡಿಸ್ತಾನೆ ಇರಬೇಕು. ಈಗ ನಾನು ಹಸಿ ಹಾಲನ್ನು ಒಂದು ಅರ್ಧ ಬೌಲಷ್ಟು ಸೇರಿಸ್ಕೊತಿದ್ದೀನಿ. ಬೇಕು ಅಂದರೆ ಸೇರಿಸ್ಕೊಳ್ಳಿ, ಬೇಡ ಅಂದರೆ ಹಾಲನ್ನು ಸ್ಕಿಪ್ ಮಾಡ್ಬೋದು. ಹಾಲನ್ನು ಸೇರಿಸಿದ್ರೆ ಸ್ವಲ್ಪ ಟೇಸ್ಟು ಡಿಫ್ರೆಂಟ್ ಅಂತ ಅನಿಸುತ್ತೆ. ಇಷ್ಟೇ ಸಿಂಪಲ್ ರೆಸಿಪಿ, ಬೇಗನೂ ಕೂಡ ಆಗೋಗುತ್ತೆ. ಇವಾಗ ಒಂದು 10 ನಿಮಿಷ ಸಣ್ಣ ಹುರಿಯಲ್ಲಿ ಅದನ್ನು ನಾವು ಕುದಿಸಿದ ಮೇಲೆ ಆಫ್ ಮಾಡ್ಕೊಳ್ಳೋಣ. ಈಗ ಕುಂಬಳಕಾಯಿ ಪಾಯಸ, ಸಿಹಿ ಕುಂಬಳಕಾಯಿ ಪಾಯಸ ಅಥವಾ ಸೋರೆಕಾಯಿ ಪಾಯಸ ರೆಡಿ ಆಗಿದೆ. ತುಂಬಾ ಟೇಸ್ಟು ಚೆನ್ನಾಗಿತ್ತು. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ. ಇದರಲ್ಲಿ ಟೇಸ್ಟು ತುಂಬ ಚೆನ್ನಾಗಿತ್ತು ಅಂತ ನನಗನ್ನಿಸ್ತು. ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ. ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.